ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಅವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ದ್ವಾದಶ ರಾಶಿಗಳ ರಾಶಿಫಲ ಗುರು ಬದಲಾವಣೆ 2026 12 ರಾಶಿಗಳಿಗೂ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಮೊದಲಿಗೆ ಮೇಷರಾಶಿ ಬಗ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮೊದಲು ಒಂದು ಸಿಂಪಲ್ ಆದಂಥ ಅನೌನ್ಸ್ಮೆಂಟ್. ನಾವು 7 ಸಿಟಿಯಲ್ಲಿ ಅಪಾಯಿಂಟ್ಮೆಂಟ್ಗೆ ಅವೈಲಬಲ್ ಇರ್ತೀವಿ. ಬೆಂಗಳೂರು, ಆಮೇಲೆ ಚೆನ್ನೈ, ಹೈದರಾಬಾದ್, ತಿರುಪತಿ, ವಿಜಯವಾಡ, ಮುಂಬೈ, ಆಮೇಲೆ ಡೆಲ್ಲಿ 1-to-1 ಕನ್ಸಲ್ಟೇಷನ್ಗೆ ಅವೈಲಬಲ್ ಇರ್ತೀವಿ. ಟೆಂಟೇಟಿವ್ ಡೇಟ್ಸು ಯಾವುದು ಅಂತ ನೋಡಿಕೊಂಡು ನನ್ನ ಅಸಿಸ್ಟೆಂಟ್ಗೆ ನೀವು ಕಾಲ್ ಮಾಡಿದ್ರಿ ಅಂದರೆ ನಿಮಗೆ ಡೇಟ್ ಎಲ್ಲ ಕ್ಲಿಯರಾಗಿ ಅವ್ರು ಹೇಳ್ಕೊಡ್ತಾರೆ. 1-to-1 ಬಂದು ಈ 7 ನಗರಗಳಲ್ಲಿ ನನ್ನನ್ನು 1-to-1 ನೀವು ಕನ್ಸಲ್ಟ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ಸ್ನ ತಗೊಳ್ಳಿ. ನ್ಯೂಮರಾಲಜಿ ಬಗ್ಗೆ, ಅಸ್ಟ್ರಾಲಜಿ ಬಗ್ಗೆ, ವಾಸ್ತು ಬಗ್ಗೆ, ನಿಮಗೆ ಲಕ್ಕಿ ಮೊಬೈಲ್ ನಂಬರ್ಸ್ ಯಾವುದಿರಬೇಕು, ಲಕ್ಕಿ ಕಲರ್ಸ್ ಯಾವುದಿರಬೇಕು, ವೆಹಿಕಲ್ ನಂಬರ್ಸ್ ಯಾವುದಿರಬೇಕು, ಓಕೆ, ಬಿಸ್ನೆಸ್ ಲೋಗೋ ಹೇಗಿರಬೇಕು, ಬಿಸ್ನೆಸ್ ನೇಮ್ ಹೇಗಿರಬೇಕು, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ, ವಾಸ್ತು ಬಗ್ಗೆ, ಲಕ್ಕಿ ಡೈರೆಕ್ಷನ್ಸ್ ಬಗ್ಗೆ ನೀವು ನನ್ನ 1-to-1 ಕನ್ಸಲ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಗುರುಜಿ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿ, ವಾಸ್ತು ಕನ್ಸಲ್ಟೇಷನ್ ಮಾಡಿ ಸಾಕಾಗಿದೆ, ಏನೊಂದು ಇಂಪ್ರೂವ್ಮೆಂಟ್ ಸಿಗ್ತಾ ಇಲ್ಲ ಗುರುಗಳೇ, ಫೆಡಪ್ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥವ್ರಿಗೇ ನಾವು 3 ದಿನದ ವರ್ಕ್ಶಾಪ್ನ ನಡೆಸ್ತಾ ಇದ್ದೀವಿ ಈ 7 ನಗರಗಳಲ್ಲಿ: ಬ್ಯಾಂಗ್ಳೂರ್, ಹೈದ್ರಾಬಾದ್, ವಿಜಯವಾಡ, ತಿರುಪತಿ, ಚೆನ್ನೈ, ಮುಂಬೈ ಆ್ಯಂಡ್ ಡೆಲ್ಲಿಯಲ್ಲಿ. ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ನ ಈ 4 ವಾಲ್ಯೂಮ್ ಪುಸ್ತಕಗಳಾಗಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4 ಈ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ವೇದಿಕ್ ವಾಸ್ತು, ಆಮೇಲೆ ಸಾಲ್ಡಿಯನ್ ನ್ಯೂಮರಾಲಜಿ, ಆಮೇಲೆ ನಾಡಿ ಅಸ್ಟ್ರಾಲಜಿ, ಪಾಮಿಸ್ಟ್ರಿ, ಆಮೇಲೆ ಟಾರೆಟ್ ಪಿಕ್ಚರ್ ಬಗ್ಗೆ, ಟಾರೆಟ್ ಪಿಕ್ಚರ್ಸ್ನ ನೋಡಿ ಯಾವ ನೇಮ್ ನಂಬರ್ಸ್ನ ನೀವು ಇಡ್ಬೋದು, ಹಾರಿಜಾಂಟಲ್ ವ್ಯಾಲ್ಯೂ, ಪಿರಮಿಡ್ ವ್ಯಾಲ್ಯೂ, ನ್ಯೂಮರಾಲಜಿ ಪ್ರಕಾರ ನೇಮ್ ನಂಬರ್ಸ್ ಏನು, ಇದರ ಜೊತೆಗೆ ಕುಂಡಲಿನಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಕುಂಡಲಿನಿ ಯೋಗ, ಅದರ ಜೊತೆಗೆ ಕುಂಡಲಿನಿ ಯೋಗ ಬಂದು ಮೂಲಾಧಾರ ಚಕ್ರದಿಂದ ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಿಮ್ಮ ಮೇಲೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರ ಆ ಥರ ಮಾಡಿ ಬಂಧಿಸಿಟ್ಟಿದ್ರೆ ಅದರಿಂದ ಈಚೆ ಬರ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ನೀವು ಬುಕ್ ಮಾಡ್ಕೊಳ್ಳಿ, ಇದನ್ನು ಕಲ್ತ್ಕೊಳ್ಳಿ. ಲೈಫ್ ಟ್ರಾನ್ಸ್ಫಾರ್ಮೇಷನ್ 200% ಆಗುತ್ತೆ. 100 ಅಲ್ಲ, 200% ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನೀವು ಟೋಟಲಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಅದ್ರ ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ ಕೂಡ ನೋಡ್ಬೋದು ಇದನ್ನು ಕಲ್ತ ನಂತರ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಮೇಷರಾಶಿಯವರಿಗೆ 2026 2ನೇ ತಾರೀಕು ಜೂನ್ 2026 ಸೂರ್ಯೋದಯ ಅಪ್ರಾಕ್ಸಿಮೇಟ್ಲಿ ಮಂಗಳವಾರ. ಆವತ್ತು ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರು ಹೋಗ್ತಾನೆ. ಸೊ ಕರ್ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಆಗ ನಾವು ತಿಳ್ಕೊಬೋದು ಗುರು ಉಚ್ಚ ಸ್ಥಿತಿಯಲ್ಲಿ ಇದ್ರೆ ಎಷ್ಟು ಒಳ್ಳೇದು ಮಾಡ್ತಾನೆ ಅಂತ. ಕಾಮನಾಗಿ ಎಲ್ರಿಗೂ ಒಳ್ಳೇದು ಮಾಡ್ತಾನೆ, ಕೆಲವರಿಗೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಕೆಲವ್ರಿಗೆ ಕಮ್ಮಿ, ಅಷ್ಟೇ ವ್ಯತ್ಯಾಸ. ಮೇಷರಾಶಿಯವರಿಗೆ ಈ ಗುರು ಬದಲಾವಣೆ ವಿಪರೀತ ರಾಜಯೋಗವನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಒಂದು 4-5 ವಿಪರೀತ ರಾಜಯೋಗ ಕೊಡ್ತಕ್ಕಂಥ ರಾಶಿಗಳಲ್ಲಿ ಮೇಷರಾಶಿ ಕೂಡ ಒಂದು ಅಂದರೆ ತಪ್ಪಾಗಲ್ಲ. ಈ 2026 ಗುರು ಬದಲಾವಣೆ ಮೇಷರಾಶಿಯವರಿಗೆ ವಿಪರೀತ ರಾಜಯೋಗವನ್ನು ತಂದುಕೊಡುತ್ತೆ. ಹೇಗೆ ಗುರುಗಳೇ? ಪ್ಲಾನೆಟರಿ ಪೊಸಿಷನ್ ನೋಡಿ. ಇದರ ಒಂದು ವಿಚಿತ್ರ ಏನು ಅಂದರೆ, 2/6/2026 ಸೂರ್ಯೋದಯದ ಸಮಯ. ಆ ಟೈಮ್ಗೆ ನೀವು ಜಸ್ಟ್ ಒಂದು ಹೊರಸ್ಕೋಪ್ ಹಾಕಿ ನೋಡಿ, ಎಲ್ಲ ಗ್ರಹಗಳು ಬೇರೆ ಬೇರೆ ಮನೇಲಿದೆ, 2 ಗ್ರಹಗಳು ಮಾತ್ರ ಒಂದೇ ಮನೆಯಲ್ಲಿರೋದು. ಮಿಥುನ ರಾಶಿಯಲ್ಲಿ ಬುಧ, ಶುಕ್ರ, ಇನ್ನು ಮಿಕ್ಕಿದಲ್ಲಿ ಎಲ್ಲ ಗ್ರಹಗಳು ಬೇರೆ ಬೇರೆ ಮನೆಯೇ. ಸೊ ನಾವೆಲ್ಲ ಇಂಡಿಪೆಂಡೆಂಟ್ ಆಗಿರಬೇಕು, ಡಿಪೆಂಡೆಂಟ್ ಆಗಬಾರ್ದು ಅಂತ ಈ ಗುರು ಬದಲಾವಣೆ ತೋರಿಸ್ತಾ ಇದೆ. ಪ್ರಪಂಚ ಕೂಡ ಹಂಗೆ ತಾನೇ ಇದೆ. ಎಲ್ಲಿ ನೋಡಿದ್ರು ಯುದ್ಧ, ಎಲ್ಲರೂ ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಏನೇನೋ ಸಂಪಾದನೆ ಮಾಡ್ಕೊಂಡು ಬರ್ಬೋದು ಅಂತ ಕನ್ಸು ಕಾಣ್ತಾ ಇದ್ರು ಎಲ್ಲರೂ ಕೂಡ. ಇವಾಗ ಅದೆಲ್ಲ ಬಿಟ್ಬಿಟ್ಟು ನಮ್ಮ ದೇಶದಲ್ಲಿ ನಾವಿದ್ರೆ ಸಾಕಪ್ಪ, ಆ ಭಾರತ ದೇಶದಂಥ ಸೇಫ್ ಯಾವುದು ಇಲ್ಲ ಅನ್ನೋ ರೀತಿ ವಿಷಯಗಳು ಇವತ್ತು ನಡೀತಾ ಇದೆ. ಜಸ್ಟ್ ನಿಮ್ಗೆ ಹೇಳಿದೆ ನಾನು. ಮೇಷರಾಶಿಯವರಿಗೆ ಯಾವ ರೀತಿ ವಿಪರೀತ ರಾಜಯೋಗ? ಮೇಷರಾಶಿಯ ಅಧಿಪತಿ ಬಂದು ಮಂಗಳ ಗ್ರಹ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ
ಮೇಷರಾಶಿಯಲ್ಲೇ ಇರ್ತಕ್ಕಂಥದ್ದು. ರಾಶ್ಯಾಧಿಪತಿ ರಾಶಿಯಲ್ಲಿರೋದೇ ವಿಪರೀತ ರಾಜಯೋಗ ಸ್ವಂತ ಮನೆಯಲ್ಲಿ. ಆಮೇಲೆ ಮೇಷರಾಶಿಗೆ ಗುರು ಭಾಗ್ಯಾಧಿಪತಿ. ಮೇಷರಾಶಿಗೆ ಗುರು ಬಂದು 9ನೇ ಅಧಿಪತಿ. 9ನೇ ಅಧಿಪತಿ ಸುಖಸ್ಥಾನದಲ್ಲಿ, ಕರ್ಕಟಕ ರಾಶಿಯಲ್ಲಿ ಸುಖಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದು. ಭಾಗ್ಯಾಧಿಪತಿ ಸುಖಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ ಅಂದರೆ ಯಾವ ರೀತಿ ವಿಪರೀತ ರಾಜಯೋಗ, ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಊಹೆಗೆ ಮೀರಿದಂಥ ರಾಜಯೋಗಗಳೆಲ್ಲ ಮೇಷರಾಶಿಯವ್ರಿಗೆ ಬರುತ್ತೆ. ಇದ್ರ ಜೊತೆಗೆ ಏನು ಅಂದರೆ, ಸುಖಸ್ಥಾನಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ, 4ನೇ ಅಧಿಪತಿ 9ನೇ ಮನೆಯಲ್ಲಿ, 9ನೇ ಅಧಿಪತಿ 4ನೇ ಮನೆಯಲ್ಲಿ. 9ನೇ ಸ್ಥಾನವನ್ನು ಭಾಗ್ಯಸ್ಥಾನ ಅಂತ ಕರಿತೀವಿ, 4ನೇ ಸ್ಥಾನವನ್ನು ಸುಖಸ್ಥಾನ ಅಂತಲೂ ಕರಿತೀವಿ. ನೋಡಿದ್ರೆ ಹೆಂಗಿದೆ ವಿಪರೀತ ರಾಜಯೋಗ. ಭಾರಿ ಪವರ್ಫುಲ್ ಆದಂಥ ರಾಜಯೋಗ, ಪರಿವರ್ತನೆ ಯೋಗ. ಸೊ ಕರ್ಕಟಕ ರಾಶಿಯಲ್ಲಿ ಚಂದ್ರ ಇರಬೇಕು, ಧನುರ್ ರಾಶಿಯಲ್ಲಿ ಗುರು ಇರಬೇಕು. ಗುರುವಿನ ಮನೆ ಧನುರ್ ಅಲ್ವಾ, ಗುರುವಿನ ಮನೆಯಲ್ಲಿ ಚಂದ್ರ ಇದ್ದಾನೆ, ಚಂದ್ರನ ಮನೆಯಲ್ಲಿ ಗುರು ಇದ್ದಾನೆ. ಪರಿವರ್ತನಾ ಯೋಗ, ವಿಪರೀತ ರಾಜಯೋಗ ಕೊಡ್ತಕ್ಕಂಥ ವಿಷಯಗಳಿದಲ್ಲ. ಆಮೇಲೆ 11ನೇ ಮನೆಯಲ್ಲಿ ರಾಹು. 11ನೇ ಮನೆ ರಾಹು ಕೂಡ ಅಷ್ಟೇ ವಿಪರೀತ ರಾಜಯೋಗನೇ. ಏಕದಶ ಸ್ಥಾನ ಕೋಟಿ ದೋಷ ನಿವಾರಣ ಅಂತೀವಿ, ಶನಿವತ್ ರಾಹು ಅಂತೀವಿ. ಶನಿ ಮತ್ತೆ ರಾಹು ಮನಸ್ಸು ಮಾಡಿಬಿಟ್ರೆ ಒಬ್ಬನನ್ನ ಎತ್ಕೊಂಡೋಗಿ ಕುಬೇರ್ನನ್ನ ಮಾಡಿಬಿಡುತ್ತೆ, ಚಕ್ರವರ್ತಿಯನ್ನ ಮಾಡಿಬಿಡುತ್ತೆ. ಆ ರೀತಿ ಯೋಗ. ಗುರುಗಳೇ ಸಾಡೆ ಸಾತಿ ಅಲ್ವಾ, ಅದನ್ನ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಶನಿ ಬಂದು ನೀರಿನ ಮನೆಯಲ್ಲಿದ್ದಾನೆ. ನೀರಿನ ಮನೆಯಲ್ಲಿ ಶನಿ ಫಸ್ಟ್ ಕ್ಲಾಸ್ ಅಲ್ವಾ, ಅದರಿಂದ ಏನು ತೊಂದರೆನೇ ಇಲ್ಲ. ಯಾಕಂದರೆ ಶನಿನೇ ಕೋಲ್ಡ್ ಪ್ಲಾನೆಟ್. ಸೊ ಪೂರ್ವ ಪುಣ್ಯಾಧಿಪತಿ ಅಂತ ಕರೀತಕ್ಕಂಥ ಸೂರ್ಯ ವಾಕ್ಸ್ಥಾನ ಕುಟುಂಬ ಸ್ಥಾನದಲ್ಲಿದ್ದಾನೆ, ಅದು ಕೂಡ ಒಳ್ಳೆ ಯೋಗನೇ. ಪ್ರಯತ್ನ ಸ್ಥಾನ ಅಂತ ಕರಿತೀವಿ 3ನೇ ಮನೆನ, ಅದು ಬುಧ ಸ್ವಂತ ಮನೆಯಲ್ಲಿದ್ದಾನೆ. 2 ಮತ್ತು 7ನೇ ಅಧಿಪತಿ ಕುಟುಂಬ ಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ, ಆಮೇಲೆ ಸಪ್ತಮ ಸ್ಥಾನಾಧಿಪತಿ ಶುಕ್ರ 3ನೇ ಮನೆಯಲ್ಲಿದ್ದಾನೆ. 3, 6, 8, 12 ದುಸ್ಥಾನ ಅಂತ ಕರಿತೀವಿ. ಆದರೆ ಶುಕ್ರನಿಗೆ ಅದಲ್ಲಿ ಲೆಕ್ಕಕ್ಕೆ ಇಲ್ಲ, ಯಾವ ಸ್ಥಾನದಲ್ಲಿದ್ದರೂ ಒಳ್ಳೇದೇ. ಬುಧ ಶುಕ್ರ ಇಬ್ಬರು ಸೇರಿದ್ರೆ ಬುಧ ಲಕ್ಷ್ಮೀನಾರಾಯಣ ಯೋಗ. ಸೊ ಅದರಿಂದ ಮೇಷರಾಶಿಯವರಿಗೆ ವಿಪರೀತ ರಾಜಯೋಗ ಉಂಟಾಗ್ತಕ್ಕಂಥ ವರ್ಷ, ವಿಪರೀತ ರಾಜಯೋಗ ಉಂಟಾಗ್ತಕ್ಕಂಥ ಗುರು ಬದಲಾವಣೆ ಇದು. ಓಕೆ, ಅದರಿಂದ ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಕಾರ್ಯಗಳು ಫಸ್ಟ್ ಕ್ಲಾಸಾಗಿ ನಡೆಯುತ್ತೆ. ಮನೆ ಕಟ್ಬೋದು, ಸೈಟ್ ತೊಗೋಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ತೊಗೋಬೋದು, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡ್ಬೋದು, ಬಂಗಾರವನ್ನು ಖರೀದಿ ಮಾಡ್ಬೋದು, ಬಂಗಾರವನ್ನು ಏನಾದರೂ ಅಡವಿಟ್ಟಿದ್ರೆ ಅದನ್ನು ಬಿಡಿಸ್ಕೊಂಡು ಬರ್ಬೋದು. ಹಣಕಾಸಿನ ವಿಷಯದಲ್ಲಿ ಭಾರಿ ಒಳ್ಳೆಯದಾಗುತ್ತೆ. ದುಡ್ಡು ಕಾಸಿನ ವಿಷಯದಲ್ಲಿ ಬೈಯಿಂಗ್, ಸೆಲ್ಲಿಂಗ್ ಎಲ್ಲ ರೀತಿ ವಿಷಯಗಳು ಕೂಡ ನಿಮಗೆ ಸಕ್ಸಸ್ಫುಲ್ ಆಗಿರುತ್ತೆ, ಓವರ್ ಆಲ್ ಸಕ್ಸಸ್ಫುಲ್ ಆಗಿರುತ್ತೆ. ಈಗ ಎಜುಕೇಷನ್ ವಿಷಯದಲ್ಲಿ ಇರ್ತಕ್ಕಂಥವ್ರಿಗೆ ನೋಡೋಣ. ಸುಖಸ್ಥಾನದಲ್ಲೇ ಗುರು ಉಚ್ಚವಾಗಿರೋದ್ರಿಂದ ಯಾರ್ಯಾರು ಪ್ರೈಮರಿ ಸ್ಕೂಲಿಂದ ಹಿಡಿದು ಓಕೆ ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ನೀವು ಅಂದ್ಕೊಂಡಿದ್ದ ಸ್ಕೂಲು, ಅಂದ್ಕೊಂಡಿದ್ದ ಕಾಲೇಜಲ್ಲಿ ಅಡ್ಮಿಷನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರ್ತೀರ. ಅದರಲ್ಲಿ ಕೂಡ ಈ ಮೇಷರಾಶಿಯಲ್ಲಿ ಹುಟ್ಟೋರು ಭಾಳಷ್ಟು ಜನ ಕ್ರೀಡಾಪಟುಗಳಾಗಿರ್ತಾರೆ. ಅದರಲ್ಲಿ ಸಾಹಸಮಯವಾದಂಥ ಕ್ರೀಡಾಪಟುಗಳು, ಸ್ವಿಮ್ಮಿಂಗ್, ಓಕೆ, ಬಾಕ್ಸಿಂಗ್, ಕರಾಟೆ, ಈ ಥರದಲ್ಲಿ ಸ್ವೋರ್ಡಿಂಗ್, ಆರ್ಚರಿ, ಶೂಟಿಂಗ್, ಇದರಲ್ಲೆಲ್ಲರೂ ಇರ್ತಾರೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅವಾರ್ಡ್ಸು ರಿವಾರ್ಡ್ಸು ಸಿಗ್ಬೋದು. ಇವತ್ತು ಏಕಲವ್ಯ, ಅರ್ಜುನ, ದ್ರೋಣಾಚಾರ್ಯ ಈ ಥರ ಅವಾರ್ಡ್ಸ್ ಎಲ್ಲ ಕೊಡ್ತಾರಲ್ಲ, ಆ ಅವಾರ್ಡ್ ಸಿಗ್ಬೋದು. ಸ್ಪೋರ್ಟ್ಸ್ ಕೊಟ್ಟಾದ್ರ ಮೇಲೆ ನೀವು ಅಂದ್ಕೊಂಡಿದ್ದ ಒಳ್ಳೊಳ್ಳೆ ಕಾಲೇಜುಗಳಿಗೆಲ್ಲ ಹೋಗಿ ನೀವು ಜಾಯಿನ್ ಆಗ್ಬೋದು. ನೀವು ಅಂದ್ಕೊಂಡಿದ್ದ ಕಡೆ ಅಡ್ಮಿಷನ್ ಸಿಗೋ ಸಾಧ್ಯತೆಗಳೆಲ್ಲ ಇದೆ. ಫ್ರೀ ಸೀಟ್ಸ್ ನಿಮಗೆ ಗೌರ್ಮೆಂಟ್ ಕೋಟಾದ ಮೇಲೆ ಸೀಟ್ ಸಿಗ್ಬೋದು. ಸೊ ಎಷ್ಟೋ ಜನ ಮೆಡಿಕಲ್ ಓದ್ತಿರ್ತೀರ, ಸೀಟ್ ಬೇಕು ಅಂತ, ಅವ್ರಿಗೆ ಸಿಗುತ್ತೆ. ಎಷ್ಟೋ ಜನ IAS IPS ಟ್ರೈ ಮಾಡ್ತಿರ್ತೀರ, UPSC ಎಕ್ಸಾಮಿನೇಷನ್, IRS IFS, ಅವ್ರು ಈ ಸತಿ ಟ್ರೈ ಮಾಡಿದ್ರೆ ಒಳ್ಳೇದಾಗುತ್ತೆ. ಸೊ ಎಜುಕೇಷನ್ ರಿಲೇಟೆಡ್ ತುಂಬ ಸಕ್ಸಸ್ಫುಲ್ ಆಗಿರ್ತೀರ. ಕೆರಿಯರ್ ಅಂತ ನೋಡಿದಾಗ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಬಿಸ್ನೆಸ್ ಅಲ್ಲಿರೋರ್ಗಂತೂ ಭಾರಿ ಲಾಭ ಸಿಗ್ತಕ್ಕಂಥ ಯೋಗ. ತರಕಾರಿ ಮಾರೋರಿಂದ ಹಿಡಿದು ನೀವು ಬಂಗಾರ ಮಾರ್ತಕ್ಕಂಥವ್ರವರೆಗೂ ಎಲ್ಲರಿಗೂ ಭಾರಿ ಒಳ್ಳೆ ಯೋಗ ಇದೆ. ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡ್ತಕ್ಕಂಥವ್ರು ಅವ್ರು ಅಂದ್ಕೊಂಡಿದ್ದ ಬ್ರಾಂಚಸ್ಗೆ ಮ್ಯಾನೇಜರ್ ಆಗಿ ಹೋಗ್ಬೋದು, ಜನರಲ್ ಮ್ಯಾನೇಜರ್ ಆಗಿ ಹೋಗ್ಬೋದು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರಮೋಷನ್ ಸಿಗ್ಬೋದು, ಒಳ್ಳೆ ಟೀಮ್ ಲೀಡರ್ ಆಗೋ ಯೋಗಗಳೆಲ್ಲ ಸಿಗುತ್ತೆ. ಗೌರ್ಮೆಂಟ್ ಸೆಕ್ಟರ್ದವ್ರಿಗೆ ಮಾತ್ರ ಸ್ವಲ್ಪ ತೊಂದರೆ. ಅದು ಪ್ರಪಂಚದಲ್ಲಿರೋ ಎಲ್ಲ ಲೀಡರ್ಗಳಿಗೂ ತೊಂದರೆನೇ, ಪ್ರಪಂಚದಲ್ಲಿರೋ ಎಲ್ಲ ಗೌರ್ಮೆಂಟ್ ಸರ್ವೆಂಟ್ಸು ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಅದು ಯಾಕೆ ಅಂತ ಹೇಳಿದ್ರೆ, ಸಿಂಹರಾಶಿನೇ ಸರ್ಕಾರವನ್ನು ಹೋಲ್ತಕ್ಕಂಥ, ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ. ಪ್ರಪಂಚದ ಎಲ್ಲ ಸರ್ಕಾರಗಳಿಗೂ ಸರಿ. ಅಲ್ಲಿ ಕೇತು ಬಂದು ಆಲ್ರೆಡಿ 9 ತಿಂಗಳಿಂದ ಕುಳಿತಿದ್ದಾರೆ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ, ಲೀಡರ್ಗಳೆಲ್ಲ ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿ ಕೇತು ಬಂದು ತಲೆ ಕೆಡಿಸಿ ಕುಳಿಸಿದಾನೆ ಅಲ್ಲಿ. ಅದು ಇನ್ನೂ ಒಂದು 9 ತಿಂಗಳವರೆಗೂ ಅಲ್ಲಿರುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 6 ತಿಂಗಳು 9 ತಿಂಗಳು ಇರ್ಬೋದು. ಸೊ ಅದು ಹಂಗೆ. ಅದರಿಂದ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಯಾರು ಕೆಲಸ ಮಾಡ್ತಿರ್ತೀರೋ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಕೆಲಸ ಮಾಡಿ. ಏನಾದರೂ ಔಟ್ ಆಫ್ ದ ಬಾಕ್ಸ್ ಹಾಗೆ ಹೇಗೆ ಅಂತ ಸ್ವಲ್ಪ ಹೋದ್ರಿ, ಖಂಡಿತವಲ್ಲೂ ನಿಮ್ಮ ಮೇಲೆ ಲಿಟಿಗೇಷನು, ಅಲಿಗೇಷನು ಬಂದ್ಬಿಡುತ್ತೆ. ಅದು ಮೇಷರಾಶಿಗೂ ಹೊರತಲ್ಲ, ಹುಷಾರಾಗಿರಿ. ಸೊ ಇನ್ನು ನೆಕ್ಸ್ಟು
ಬಿಸ್ನೆಸ್ ಆಯಿತು, ಕೆರಿಯರ್ ಆಯಿತು, ಮನೆ ತಗೋಬೇಕು ಅಂತಾರೆ. ಧಾರಾಳವಾಗಿ ಮನೆ ಕಟ್ಟಿರೋ ಮನೆ ತಗೋಬೋದು. ಸೈಟ್ ತೊಗೊಂಡಿದ್ದೀವಿ, ಮನೆ ಕಟ್ಬೋದು. ಮನೆ ಕಟ್ಟಿದ್ದೀವಿ, ಅದ್ರ ಮೇಲೆ ಒಂದು ಸ್ವಲ್ಪ ರೆಂಟಲ್ ಪ್ರಾಪರ್ಟಿ ಮಾಡ್ಕೊಳ್ಳೋಕ್ಕೆ ಕಟ್ಕೋಬೋದು. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೋದು. ಸೊ ಲ್ಯಾಂಡ್ ಬೈಯಿಂಗ್ ಸೆಲ್ಲಿಂಗು ಒಳ್ಳೆ ಪ್ರಾಫಿಟ್ ಬರುತ್ತೆ. ಇದು ಬಿಟ್ಟು ಮದುವೆಗೆ ಅಂತ ನೋಡ್ತಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಮದುವೆಗೆ ಒಳ್ಳೆ ಸಂಬಂಧಗಳು ಬರುತ್ತೆ. ನೀವು ಅನ್ಕೊಂಡಿದ್ದಕ್ಕಿಂತಲೂ ಹೆಚ್ಚಾದಂಥ ಸಂಬಂಧಗಳು ಬರುತ್ತೆ. ಸಂತಾನಕ್ಕೋಸ್ಕರ ನೋಡ್ತಕ್ಕಂಥವ್ರು ನ್ಯಾಚುರಲ್ ಆಗಾದರೆ ಬಿಟ್ಬಿಡಿ. ನೀವು IVF ಆ ಥರದ್ದೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಮಗು ಮಾಡ್ಕೋಬೇಕು ಅಂತಿರಲ್ಲ, ಆ ಥರ ಇರೋರು ಮಾತ್ರ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಯಾಕಂದರೆ ಮೇಷರಾಶಿಗೆ 5ನೇ ಮನೆಯಲ್ಲಿ ಕೇತು. 5ನೇ ಮನೆ ಅನ್ನೋದೇ ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನ. ಅಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಅದರಿಂದ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದು ಬಿಟ್ಟು ಇನ್ನು ಫಿನಾನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಮದುವೆ ವಿಷಯಗಳದಾಯಿತು, ಮಕ್ಕಳದಾಯಿತು. ಇನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಏನಾದರೂ ಪ್ರಾಪರ್ಟಿ ಲಿಟಿಗೇಷನ್ ಆ ಥರದ್ದು ಏನಾದರೂ ಇತ್ತು ಅಂದರೆ ಕುಳಿತು ಮಾತಾಡಿದ್ರೆ ಪ್ರಯತ್ನ ಸ್ಥಾನದಲ್ಲಿ ಬುಧ ಶುಕ್ರ ಇರೋದ್ರಿಂದ ಸರಿ ಹೋಗುತ್ತೆ. ಒಂದು ಸ್ವಲ್ಪ ಬಿಟ್ಕೊಟ್ರೆ ಸಾಕು. ಓಕೆ, 10 ವರ್ಷದ ಕೇಸು 12 ವರ್ಷದ ಕೇಸು ಸರಿ ಹೋಗೋ ಚಾನ್ಸಸ್ಸು ಉಂಟು. ಅದರಲ್ಲಿ ಬಿಲ್ಟೆಡ್ ಪ್ರಾಪರ್ಟಿ ಬೈಯಿಂಗ್ ಸೆಲ್ಲಿಂಗಲ್ಲಿ ಪ್ರಾಬ್ಲಮ್ ಆಗಲ್ಲ. ನೀವೇನಾದರೂ ಬರೀ ಲ್ಯಾಂಡ್ ಇರೋವಾಗ ಬುಧನನ್ನ ಚಂದ್ರ ನೋಡ್ತಿರೋದ್ರಿಂದ ಬುಧನೇ ಭೂಮಿ, ಚಂದ್ರ ಬಂದು ಸ್ವಲ್ಪ ಮೋಸ ಹೋಗ್ಬೋದು. ಅದರಿಂದ ಖಾಲಿ ಸೈಟು ಖಾಲಿ ಲ್ಯಾಂಡ್ ಎಲ್ಲ ತಗೊಳ್ಳೋವಾಗ ಸ್ವಲ್ಪ ಡಬಲ್ ಚೆಕಪ್ ಮಾಡಿ ಪೇಪರ್ಸ್ ಎಲ್ಲ ನೋಡ್ಕೊಂಡು ತಗೊಳ್ಳಿ. ಸೊ ನೆಗೆಟಿವ್ ಅಂತ ಏನಾದರೂ ಇದೆಯಾ ಗುರುಜಿ, ಇಷ್ಟೆಲ್ಲ ಪಾಸಿಟಿವ್ ಏನಾದರೂ ಇದೆಯಾ ಅಂದರೆ ನೆಗೆಟಿವ್ ಒಂದು ಸ್ವಲ್ಪ ಇರಲೇಬೇಕಲ್ವಾ. ಯಾವ ಥರ ಇರಲೇಬೇಕು? ನಿಮ್ಗೆ ಲಾಟ್ರಿ ಯೋಗ ಇದೆ, ಅದೊಂದು ಪ್ಲಸ್ ಪಾಯಿಂಟ್. 11ನೇ ಮನೇಲಿ ರಾಹು ಇರೋದ್ರಿಂದ ನೀವು ಈ ವರ್ಷ ಲಾಟ್ರಿಗೋಸ್ಕರ ಸ್ವಲ್ಪ ದುಡ್ಡನ್ನ ಎತ್ತಿಡಿ. ಖಂಡಿತವಾಗ್ಲೂ ಲಾಟ್ರಿ ಬೀಳ್ಬೋದು. ಓಕೆ, ಹಣದ ರೂಪದಲ್ಲಿ ಬೀಳ್ಬೋದು. ವೀಸಾಗೋ ಇದಕ್ಕೋ ಅಪ್ಲೈ ಮಾಡಿದರೆ ಅದಕ್ಕೆ ಸಿಗ್ಬೋದು. ನಿಮಗೆ ವರ್ಕ್ ಪರ್ಮಿಟ್ ಎಕ್ಸ್ಟೆನ್ಷನ್ ಆಗ್ಬೋದು. ಹೊರದೇಶದಲ್ಲಿ ಇರ್ತಕ್ಕಂಥ ಅದೆಲ್ಲ ಲಾಟ್ರಿ ಮೂಲಕನೇ ತೆಗಿತಾರೆ ಬೇರೆ ದೇಶಗಳಲ್ಲಿ, ಅದು ಸಿಗ್ಬೋದು. ಕೆಲವು ಏರ್ಪೋರ್ಟ್ಗಳೆಲ್ಲ ದೊಡ್ಡ ದೊಡ್ಡ ಹೈ ಎಂಡ್ ಕಾರ್ಸ್ ಇಟ್ಟಿರ್ತಾರೆ, ಲಾಟ್ರಿನಲ್ಲಿ ಕೊಡ್ತಾರೆ. 10,000 ರೂಪಾಯಿ ಟಿಕೆಟು 5,000 ರೂಪಾಯಿ ಟಿಕೆಟ್ ತಗೊಳ್ತಾರೆ, 2 ಕೋಟಿ ರೂಪಾಯಿ ಕಾರ್ ಇಟ್ಟಿರ್ತಾರೆ. ಆ ಥರ ಕಾರು ವಾಹನ ಸಿಗ್ಬೋದು ನಿಮಗೆ. ಸೊ ವಾಹನ ಖರೀದಿ ಯೋಗಗಳು, ಬಂಗಾರ ಬಿಡಿಸ್ಕೊಂಬರೋ ಯೋಗಗಳು ಎಲ್ಲ ಇದೆ ಅಂದೆ. ವಾಹನ ಖರೀದಿನ ಯಾವತ್ತಿದ್ರೂ ಡಿಪ್ರೆಷನ್, ಲಾಟ್ರಿಯಲ್ಲಿ ಬಿದ್ದರೆ ತಗೊಳ್ಳಿ. ನೀವಾಗ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಕಮ್ಮಿನೇ ಆಗೋದು, ಡಿಪ್ರಿಷಿಯೇಷನ್ನೇ ಜಾಸ್ತಿ, ಅಪ್ರಿಷಿಯೇಷನ್ ಕಮ್ಮಿ ಅದಕ್ಕೆ. ಸೊ ಅದರಿಂದ ಇದೆಲ್ಲ ಪ್ಲಸ್ ಪಾಯಿಂಟ್ ಇದೆ. ಮೈನಸ್ ಪಾಯಿಂಟ್ ಏನು? 5ನೇ ಮನೆಯಲ್ಲಿ ಕೇತು. 5ನೇ ಮನೇಲಿ ಕೇತು, 2ನೇ ಮನೇಲಿ ಸೂರ್ಯ, ಅದು ಒಳ್ಳೆಯದೇ. ಆದರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ 5ನೇ ಮನೇಲಿ ಕೇತು ಇರ್ತಕ್ಕಂಥ ಮಕ್ಕಳ ಆರೋಗ್ಯದಲ್ಲಿ ಆಯುಷಲ್ಲಿ ಸ್ವಲ್ಪ ತೊಂದರೆಗಳು ಕೊಟ್ಟು, ಏನಾದ್ರು ಒಂದು ಸ್ವಲ್ಪ ನಿಮ್ಮ ಮಕ್ಕಳು ಯಾರೋ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಬಿದ್ದು ಕಾಲೇಜಿಂದ ನೋಟಿಸ್ ಬಂದು ನೀವೆಲ್ಲ ಹೋಗಿ ತಲೆ ತೆಗಿಸ್ಬೇಕು, ನನ್ನ ಮಗ ಈ ಥರ ಇರಲಿಲ್ವಲ್ಲ, ನನ್ನ ಮಗಳು ಈ ಥರ ಇರಲಿಲ್ವಲ್ಲ, ಯಾಕೆ ಈ ಥರ ಆಗೋಯ್ತು, ಇವನೇನು ಕೆಟ್ಟ ಅಭ್ಯಾಸ ಮಾಡ್ಕೊ ಕಲ್ತ್ಬಿಟ್ಟ, ಹಿಂಗಿರ್ಲಿಲ್ಲ ನನ್ನ ಮಗ ಅಂದ್ಬಿಟ್ಟು ಮಕ್ಕಳು ಕೆಟ್ಟ ಅಭ್ಯಾಸದಲ್ಲಿ ಏನಾದ್ರು ಬಿದ್ದು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳೋದು ಬರ್ಬೋದು. ಅದೇ ರೀತಿ ಪ್ರೀತಿ ಪ್ರೇಮದಲ್ಲಿ ಸಿಕ್ಕಾಕೊಂಡು ಸಿಲ್ಕ್ಬೋದು. ಇದೆಲ್ಲ SLC PUC ಇದರಲ್ಲೆಲ್ಲ ಇನ್ಫ್ಯಾಕ್ಚುಯೇಷನ್ ಆಲೋಜಿನೇಷನ್ ಎಲ್ಲ ಬಂದ್ಬಿಡ್ತದೆ. ಹಾರ್ಮೋನ್ ಚೇಂಜಸ್ ಇರುತ್ತಲ್ಲ, ಅದರಿಂದ ಗ್ರಾಜುಯೇಷನ್ ಮಾಡೋ ಸಂದರ್ಭಗಳಲ್ಲಿ. ಅದರಿಂದ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ವಾಚ್ಮೆನ್ ಥರ ಹಿಂದೆಗಡೆ ಬಿದ್ದುಬಿಡೋದಲ್ಲ. ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಓದ್ತಿದ್ದಾರೆ ಅಂದರೆ ಅವ್ರನ್ನ ಫಾಲೋ ಅಪ್ ಚೆನ್ನಾಗಿ ಇಟ್ಕೊಳ್ಳಿ. ಓಕೆ, ಅದರಿಂದ ನಿಮ್ಗೊಂದು ಸ್ವಲ್ಪ ತೊಂದರೆಗಳಾಗ್ಬೋದು. ಇದು ಬಿಟ್ಟು 2ನೇ ಮನೇಲಿ ಸೂರ್ಯ ಇರೋದ್ರಿಂದ ಮಾತು ಜೋರಾಗಿ ಸ್ಲಿಪ್ ಆಫ್ ದ ಟಂಗ್, ಯಾರಿಗಾದ್ರೂ ಏನಾದರೂ ಮಾತಾಡ್ಬಿಟ್ಟು ಸ್ವಲ್ಪ ಏನಾದರೂ ಅಲಿಗೇಷನು ಅದೇನಾದರೂ ನಿಮ್ಮ ಮೇಲೆ ಬೀಳ್ತಕ್ಕಂಥ ಚಾನ್ಸಸ್ ಉಂಟು. 2ನೇ ಮನೇಲಿ ಸೂರ್ಯ ಇರೋದ್ರಿಂದ ಜೋರಾಗಿ ಸ್ಲಿಪ್ ಆಫ್ ದ ಟಂಗ್ ಮಾತಾಡಿ ಸಿಕ್ಕಾಕೊಳ್ಳೋದು ವಿಷಯಗಳು ಇರುತ್ತೆ. ಅದು ಬಿಟ್ಟು ಹೆಲ್ತ್ ವಿಷಯವಾಗಿ ಅಂತ ಬಂದ್ವಿ ಅಂದರೆ ಕಾಮನ್ ಆಗಿ ರಕ್ತ ಸಂಬಂಧವಾದಂಥ ಪ್ರಾಬ್ಲಮ್ಸು ಮೇಷರಾಶಿಯವ್ರಿಗಿರುತ್ತೆ. ಅದರಿಂದ ರಕ್ತ, BP, ಬ್ಲಡ್ ಪ್ರೆಷರು, ಆಮೇಲೆ ಕೊಲೆಸ್ಟ್ರಾಲು, ಅದು ಹಾರ್ಟ್ಗೆ ರಿಲೇಟೆಡ್ ಏನಾದರೂ ಪಂಪಿಂಗ್ ಆಗೋದ್ರಲ್ಲಿ ಏನಿದೆ ಇದೆಲ್ಲ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು ಅಂದರೆ ಸ್ವಲ್ಪ ಚೆಕಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದ್ರ ರೀತಿ ಆಪ್ರೇಷನು ಸರ್ಜರಿ ನಡೆಯೋ ಚಾನ್ಸಸ್ ಉಂಟು. ವೆಹಿಕಲ್ ಆಕ್ಸಿಡೆಂಟ್ಸು, ಸೊ ಭಾಳಷ್ಟು ಜನ ಮೇಷರಾಶಿಯಲ್ಲಿ ಹುಟ್ಟೋರು ಭಾಳ ವೀರರಾಗೇ ಇರ್ತಾರೆ. ಅವ್ರೇನು ಮಾಡ್ಬೋದು, ಅವರೇ 2 ವೀಲರು 4 ವೀಲರು ತೊಗೊಂಡು ಎಲ್ಲಂದರೆ ಅಲ್ಲಿ ಹೋಗ್ತಕ್ಕಂಥದ್ದು, ಟ್ರಕ್ಕಿಂಗ್ ಎಲ್ಲ ಹೋಗ್ತಕ್ಕಂಥದ್ದು, ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಇವರಿಗೆ. ಈ ವರ್ಷ ಸ್ವಲ್ಪ ಹುಷಾರಾಗಿರಿ. ಈ ವರ್ಷ ಟ್ರಕ್ಕಿಂಗ್ ಅದು ಕಡಿಮೆ ಮಾಡ್ಕೊಳ್ಳಿ. ನಾನು 2 ತಿಂಗಳಿಗೆ ಒಂದ್ಸರಿ ಟ್ರಕ್ಕಿಂಗ್ ಹೋಗ್ತೀನಿ, ಮೌಂಟೇನ್ ಕ್ಲೈಂಬಿಂಗ್ ಹೋಗ್ತೀನಿ, ಅದೆಲ್ಲ ಹೋಗ್ತೀನಿ ಅಂದರೆ, ಬೈಕ್ ರೈಡಿಂಗ್ ಹೋಗ್ತೀನಿ ಅಂದರೆ ಇದೆಲ್ಲ ಈ ವರ್ಷ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೇಫ್ ಜರ್ನಿ, ಅದು ಬೆಳಗ್ಗೆ ಹೊತ್ತು ಜರ್ನಿ ಮಾಡಿ ಸಾಧ್ಯವಾದಷ್ಟು. ಕಾರಲ್ಲಿ ಜರ್ನಿ ಮಾಡ್ತೀನಿ ಅಂದರೂ ಸ್ವಲ್ಪ ಬೆಳಗ್ಗೆ ಹೊತ್ತು ಜರ್ನಿ ಮಾಡಿ, ರಾತ್ರಿ ಹೊತ್ತೆಲ್ಲ ಜರ್ನಿ ಮಾಡಿಬಿಡಿ. ಹಂಗೂ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ವಾಲ್ವೋ ಬಸ್ ತಗೊಳ್ಳಿ, ಟ್ರೈನ್ ತಗೊಳ್ಳಿ, ಇಲ್ಲ ಫ್ಲೈಟ್ ತಗೊಳ್ಳಿ, ಸೇಫೆಸ್ಟ್ ಟ್ರಾವೆಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಕ್ಸಿಡೆಂಟು, ಸರ್ಜರೀಸು, ಫ್ರ್ಯಾಕ್ಚರ್ಸು ಆಗ್ಬೋದು. ಇದು ಒಂದು ನೆಗೆಟಿವ್ ಸೈಡು. ಇದೆಲ್ಲ ಓವರ್ಕಮ್ ಮಾಡೋದಕ್ಕೆ ಏನು ಮಾಡಬೇಕು ಗುರುಜಿ? ವೆರಿ ಸಿಂಪಲ್. ನೀವು ಕಾಮನ್ ಆಗಿ ಮೇಷರಾಶಿಯವರು ಕಷ್ಟಪಡ್ತಿರೋದೇ ಶನಿ ಶನಿ ಶನಿ, ಏಳ್ರಾಟ್ ಶನಿ ಅಂತ. ನಾನು ನೋಡಿದ್ರೆ ಇಲ್ಲಿ ವಿಪರೀತ ರಾಜಯೋಗ ಇದೆ, ಈ ವರ್ಷ ಸೂಪರ್ ಆಗಿರ್ತೀರಾ ಅಂತ. ಆ ಶನಿ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ನಾನೊಂದು ಒಳ್ಳೆ ದೇವಸ್ಥಾನ ಹೇಳ್ತೀನಿ ನೋಡಿ, ಕುಟುಂಬ ಶನೀಶ್ವರ ಅಂತ. ಸೊ ಮಂಗಳ ಶನೀಶ್ವರ ಟೆಂಪಲ್ ಅಂತ ಬರುತ್ತೆ. ಓಕೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಕುಟುಂಬ ಶನೀಶ್ವರ ಅಂತಲೂ ಸರ್ಚ್ ಮಾಡ್ಬೋದು, ಮಂಗಳ ಶನೀಶ್ವರ ಅಂತಲೂ ಸರ್ಚ್ ಮಾಡ್ಬೋದು.
ಆ ಟೆಂಪಲಲ್ಲಿ ಏನು ವಿಶೇಷ ಅಂದರೆ, ಶನೀಶ್ವರ ಬಂದು ತನ್ನ ಇಬ್ಬರು ಹೆಂಡತಿಯರ ಜೊತೆ, ಮಂದಾದೇವಿ ನೀಳಾದೇವಿ ಜೊತೆ ಮತ್ತು ಇಬ್ಬರು ಮಕ್ಕಳು, ಮಾಂದಿ ಮತ್ತು ಗುಳಿಗ, ಕುಟುಂಬ ಸಮೇತ ಇರತಕ್ಕಂಥ ದೇವಸ್ಥಾನ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಕುಟುಂಬ ಸಮೇತ ಒಬ್ರು ಇದ್ದಾರೆ ಅಂದರೆ ಅಲ್ಲೋಗಿ ನಾವೇನಾದ್ರು ಒಂದು ಅಪ್ಲಿಕೇಶನ್ ಇಟ್ಟು ಅಂದರೆ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ. ನಿಜ ತಾನೇ? ಕುಟುಂಬ ಸಮೇತ ಎಲ್ಲರೂ ಸಂತೋಷವಾಗಿದ್ದಾರೆ ಅಂದರೆ ಆ ಜಾಗದಲ್ಲಿ ಹೋಗಿ ನಾವು ಏನು ಬೇಕಾದ್ರೂ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ಬೋದು ಅನ್ನೋ ರೀತಿ ನಿಮ್ಮ 7 ಶನಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ವರ್ಷಕ್ಕೆ 1 ಸತಿನೋ 2 ಸತಿನೋ ಭೇಟಿ ಮಾಡಿ. ಗಂಡು ಮಕ್ಕಳಾದರೆ ಗುರುವಾರದ ದಿನ ಭೇಟಿ ಮಾಡಿ ದರ್ಶನ ಮಾಡಿ, ಹೆಣ್ಣು ಮಕ್ಕಳಾದರೆ ಶುಕ್ರವಾರ ದಿನ ದರ್ಶನ ಮಾಡಿ. ಅದು ಬಿಟ್ಟು ಇನ್ನೊಂದು ಶನೀಶ್ವರನ ದೇವಸ್ಥಾನ ತಿರುನಲ್ಲಾರ್. ನೀವು ಭಾಳಷ್ಟು ಸರಿ ಹೋಗಿರ್ತಾರೆ. ತಿರುನಲ್ಲಾರ್ ಶನೀಶ್ವರನ ಬಗ್ಗೆ ಎಲ್ಲರಿಗೂ ಗೊತ್ತು. ಯಾವುದೇ ಕಾರಣಕ್ಕೂ ತಿರುನಲ್ಲಾರ್ ಶನೀಶ್ವರನಿಗೆಲ್ಲ ಹೋದರೆ ಸ್ನಾನ ಬೇಕಾದರೆ ಮಾಡಿ, ಅಲ್ಲಿ ಬಟ್ಟೆ ಬಿಡೋದು, ಓಕೆ, ಆ ಥರದ್ದು ಈ ಥರದ್ದೆಲ್ಲ ಯಾವ ಕಾರಣಕ್ಕೂ ಮಾಡಬೇಡಿ. ಬೇಕಾದ್ರೆ ನಳತೀರ್ಥದಲ್ಲಿ ಸಿಂಪಲಾಗಿ ಸ್ನಾನ ಮಾಡಿ ಬನ್ನಿ, ಬಟ್ಟೆ ತಗೊಳ್ಳಿ, ಅದು ತಗೊಳ್ಳಿ, ಅದೆಲ್ಲ ಅವ್ರು ಮಾಡ್ತಿರ್ತಾರೆ. ಅದೆಲ್ಲ ನೀವು ಅಲ್ಲಿ ಬಿಟ್ಟು ಆ ಶನೀಶ್ವರನ ದೇವಸ್ಥಾನದಲ್ಲೇ ಇನ್ನೂ ಸ್ವಲ್ಪ ಕೊಳಕು ಮಾಡಿ ಬಂದ್ವಿ ಅಂದರೆ ನಾವು ಆ ಶನೀಶ್ವರ ಏನು ನಮ್ಗೆ ಒಳ್ಳೇದು ಮಾಡ್ತಾನೆ ಹೇಳಿ? ಅದರಿಂದ ಅದನ್ನು ಮಾಡದೆ ಅಲ್ಲಿ ದರ್ಶನ ಮಾಡಿ ತಿರುನಲ್ಲಾರಲ್ಲಿ. ಅದು ಬಿಟ್ಟು 3ನೇದು ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ, ಶನೀಶ್ವರನಲ್ಲೇ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ, ಮಂಗುಂ ಶನಿ, ಪೊಂಗುಂ ಶನಿ, ಮರಣ ಶನಿ ಅಂತ 3 ಶನಿ. ಅದರಲ್ಲಿ ಕ್ಷೀಣಿಸೋ ಶನಿನ ಮಂಗುಂ ಶನಿ ಅಂತಾರೆ, ಉಕ್ಕುವ ಶನಿಯನ್ನ ಪೊಂಗುಂ ಶನಿ ಅಂತಾರೆ. ಮರಣ ಶನಿ ಬಿಡಿ, ಇನ್ನು ಸಾವಿಗೆ ಹತ್ರ ಬಂದಾಗ ಬರೋದು, ಅದು ನಮ್ಗೆ ಇವಾಗ ಬೇಕಾಗಿಲ್ಲ. ಓಕೆ, ಅದೆಲ್ಲ ಏಜ್ ಆದ್ಮೇಲೆ ನೋಡ್ಕೊಂಡು 80, 75, 80 ಬಂದಾಗ. ಸೊ ಪೊಂಗು ಶನೀಶ್ವರ ಸ್ವಾಮಿ ಅಂತ. ಸೊ ಅಗ್ನೀಶ್ವರ ಟೆಂಪಲ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆ ಅಗ್ನೀಶ್ವರ ಟೆಂಪಲಲ್ಲಿ ಪೊಂಗು ಶನೀಶ್ವರ ಇರ್ತಾನೆ. ಪೊಂಗು ಶನೀಶ್ವರ ಸಾಕ್ಷಾತ್ ಲಕ್ಷ್ಮೀ ರೂಪದಲ್ಲಿ ಇರ್ತಕ್ಕಂಥ ಶನೀಶ್ವರನ ದೇವಸ್ಥಾನ, ಲಕ್ಷ್ಮಿಯೂ ಇರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಹೋಗಿ ಪೊಂಗು ಶನೀಶ್ವರ ಸ್ವಾಮಿಯನ್ನು ನೀವು ದರ್ಶನ ಮಾಡಿ ಬಂದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಮೇಲೆ ಟರ್ನಿಂಗ್ ಪಾಯಿಂಟ್. ಓಕೆ, ನೀವು ಸಾಡೆ ಸಾತಿ ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಮೇಷರಾಶಿಯವರಿಗೆ ನಾನು ಹೇಳಿದ ರೀತಿ ವಿಪರೀತ ರಾಜಯೋಗ ಕೊಡ್ತಕ್ಕಂಥ ಈ ಗುರು ಬದಲಾವಣೆ ಆಗುತ್ತೆ. ಆ ರೀತಿ ನೀವು ಇರಲಿ. ಸೊ ಒಳ್ಳೆಯ ಫಲಗಳೆಲ್ಲ ನಿಮ್ಗೆ ಹೆಚ್ಚಾಗಿ ಸಿಗಲಿ, ಏನೇ ಕೆಟ್ಟ ಫಲಗಳಿದ್ರೂ ಅದು ಕಡಿಮೆ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.